ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಲಾವಣ್ಯ ವ್ಲಾಗ್ಸ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತೀನಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆವಾಗ ನನ್ನ ಯಾವುದೇ ವೀಡಿಯೋ ಕೂಡ ಮಿಸ್ ಆಗೋದಿಲ್ಲ ಅಂತ ಹೇಳಿ ಈಗ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನಮ್ಮೂರ ಜಾತ್ರೆ ಎರಡನೇ ದಿನ. ನಾನು ಫಸ್ಟ್ ಡೇ ಎಲ್ಲೂ ಹೋಗೋಕ್ಕಾಗಿಲ್ಲ. ನಾನು ಲಾಸ್ಟ್ ಬ್ಲಾಗಲ್ಲೇ ಹೇಳಿದೆ, ನನ್ನ ಹಸ್ಬೆಂಡ್ ಏನು ವೀಡಿಯೋ ಮಾಡ್ಕೊಬಂದಿದ್ರು ಆ ಕ್ಲಿಪ್ಪಿಂಗ್ಸ್ನ ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಇವಾಗ ನಾನು ನಿಮಗೆ ತೋರಿಸ್ಬೇಕು ಅಂತಲೇ ಹೋಗಿದ್ದೆ. ಆಫ್ಟರ್ ಲಾಂಗ್ ಟೈಮ್ ತುಂಬ ಇಷ್ಟು ಅಂಗಡಿಗಳು ಹಾಕಿರೋದು ಜಾತ್ರೆನಲ್ಲಿ ನಾನು ನೋಡಿದ್ದು ಆಲ್ಮೋಸ್ಟ್ ಒಂದು 10 ಇಯರ್ಸ್ ಆಗಿದೆ. ನಾನು ನಮ್ಮ ನಮ್ಮ ಊರಲ್ಲಿರುವಂಥ ದೇವಸ್ಥಾನದಿಂದ ಸ್ಟಾರ್ಟ್ ಮಾಡ್ತಾ ಹೋದೆ. ಹೀಗೆ ನೋಡ್ತಾ ಹೋದೆ, ತುಂಬ ಅಂಗಡಿಗಳು ಹಾಕಿದ್ರು. ಬ್ಯಾಗ್, ಬಳೆ, ತಿಂಡಿ, ಹಾಲಿನಲ್ಲಿ ಸ್ಪ್ರಿಂಗ್ ಟೈಪ್ ಏನೋ ಮಾಡಿಬಿಟ್ಟು ಕೊಡ್ತಾರಲ್ಲ ಅದೆಲ್ಲ ಇತ್ತು. ಮತ್ತು ನಂಗೆ ಪಿಂಗಾಣಿ ಜಾರ್ಸ್ ಕೂಡ ಬೇಕಾಗಿತ್ತು. ನಾನು ಆನ್ಲೈನಲ್ಲಿ ನೋಡ್ತಾ ಇದ್ದೆ, ತುಂಬ ಕಾಸ್ಟ್ಲಿ ಇತ್ತು. ಹಾಗಾಗಿ ನೋಡೋಣ ಅಂತ ಹೇಳಿ ವೆಯ್ಟ್ ಮಾಡ್ತಾಯಿದ್ದೆ. ಕೆಲವೊಂದು ಕಡೆ ವಿಚಾರಿಸಿದ್ದೆ, ನಂಗೆ ಸಿಗ್ತಾ ಇರಲಿಲ್ಲ. ಇಲ್ಲಿ ನೋಡಿದ ತಕ್ಷಣ ಫಸ್ಟು ಮೇಯ್ನ್ ಇದೇ ರೀಸನ್ಗೋಸ್ಕರ ನಾನು ಹೋಗಿದ್ದು. ನನ್ನ ಹಸ್ಬೆಂಡ್ ವೀಡಿಯೋ ಮಾಡ್ಕೊಂಬಂದಿದ್ರಲ್ಲಿ ಪಿಂಗಾಣಿದೆಲ್ಲ ಇತ್ತು. ನಾನು ಇದನ್ನು ತೊಗೊಳ್ಬೇಕಂತಲೇ ಹೋಗಿದ್ದೆ. ನೋಡ್ತಾ ಇದ್ದೆ, ಹಾಗೆಯೇ ಅಂದ್ಕೊಂಡಿದ್ದೆ ಒಂಥರದ್ದು, ಬಟ್ ತೊಗೊಂಡಿದ್ದೆ ಲಾಸ್ಟಲ್ಲಿ ನಾನು ಯಾವ ಥರ ಜಾರನ್ನ ತೊಗೊಂಡಿದ್ದೀನಿ ಅಂತ ಹೇಳಿ ಗೆಸ್ ಮಾಡಿ ಕಮೆಂಟ್ ಮಾಡಿ ನಾನು ಯಾವ ಥರ ತೊಗೊಂಡಿರ್ಬೋದು ಇದರಲ್ಲಿ ಅಂತ ಹೇಳಿ. ಬಟ್ ತುಂಬ ರೀಸನಬಲ್ ಪ್ರೈಸ್ ಇತ್ತು. ಆರಾಮ್ಸೆ ಕಣ್ಮುಚ್ಕೊಂಡು ಕೊಡ್ಬೋದು. ನಾನು ಇದರಲ್ಲಿ ಕೆಲವೊಂದು ಐಟಮ್ ನಾನು ತೊಗೊಂಡೆ. ಯಾವುದು ನೀಡೆಡ್ ಇತ್ತು ಅದನ್ನು ಮಾತ್ರ ತೊಗೊಂಡೆ. ಇಲ್ಲಿ ಮಕ್ಕಳಿಗೆ ಗೊಂಬೆಗಳಂತೆ ತುಂಬ ಚೆನ್ನಾಗಿತ್ತು. ಚಿಕ್ಕ ಪರ್ಸ್ಗಳು, ಮಕ್ಕಳದು ಬ್ಯಾಗ್ಗಳು, ಆ ಥರ ಎಲ್ಲ. ನಮ್ಮ ಇಂಪನಗೂ ಕೂಡ ಮೇನ್ ಬೇಕಾಗಿರೋವಂಥದ್ದು ಆಟ ಸಾಮಾನೆಲ್ಲ ನಾನು ಕೊಡಿಸ್ಲಿಲ್ಲ. ಚಿಕ್ಕ ಪುಟ್ಟ ಅಂಥದ್ದು ಕೊಡಿಸ್ದೆ. ನಾನು ಇದರಲ್ಲಿ ನೋಡ್ತಾ ಇದ್ದೆ, ಕೆಲವೊಂದು ಕ್ಯಾಪು ಮುಚ್ಚಳ ಚೆನ್ನಾಗಿದ್ದರೆ ಅದೇನು ಜಾರ್ ಇದೆ ಅದು ಚೆನ್ನಾಗಿರ್ತಾ ಇರಲಿಲ್ಲ. ಜಾರ್ ಚೆನ್ನಾಗಿದ್ದರೆ ಮುಚ್ಚಳ ಚೆನ್ನಾಗಿರ್ತಾ ಇರಲಿಲ್ಲ. ಹಾಗಾಗಿ ಇವಾಗ ಏನು ನೋಡ್ತಾ ಇದ್ದೀನಲ್ಲ ಅದೆಲ್ಲ 100 ರುಪೀಸು. ಅದಕ್ಕಿಂತ ಮುಂದೆ ಇರೋದು 150 ರುಪೀಸು. 2 kgದಾದರೆ 200 ರುಪೀಸು. ಪ್ಲಸ್ ಮತ್ತು ಚಿಕ್ಕ ಜಾರಿದ್ದು ಆಲ್ಮೋಸ್ಟ್ ಒಂದು 250-300 ಗ್ರಾಮ್ಸ್ ಅಂಥದ್ದು, ಅದು 2 ತೊಗೊಂಡ್ರೆ 150 ರುಪೀಸು. ತುಂಬ ಆಫರ್ ಚೆನ್ನಾಗಿತ್ತು. ಹಾಗೆ ಈ ಕಡೆ ಜ್ಯುವೆಲ್ರಿ, ಬ್ಯಾಂಗಲ್ಸ್, ಸರಗಳೆಲ್ಲ ಇತ್ತು. ಇಲ್ಲಿ ಕೂಡ ನಮ್ಮ ಇಂಪನಾಗೆ ಒಂದು ಸರ ತೊಗೊಂಡ್ವಿ, ಅವಳು ಇಷ್ಟಪಟ್ಲು ಅಂತ ಹೇಳಿ. ಆ್ಯಕ್ಚುಲಿ ಇಲ್ಲಲ್ಲ, ಇನ್ನೊಂದು ಕಡೆ ತೊಗೊಂಡಿದ್ದು. ಅದೆಲ್ಲ ಕಡೆ ಒಂದೇ ಥರ ಇರೋದ್ರಿಂದ ಕನ್ಫ್ಯೂಷನ್ ಆಗ್ತಾಯಿದೆ. ಇಲ್ಲಿ ಅಂತೂ ಡಿಸೈನ್ಗೆ ವಿಗ್ ಟೈಪು ಮತ್ತು ಜಡೆಗಳು ಈ ಥರ ಏನು ಹೇಳ್ತಾರೆ, ಅದು ಜಡೆ ಹಾಕಿದಾಗ ಅದಿಂದೆ ಫ್ಲವರ್ ಟೈಪ್ ಮಾಡೋದಕ್ಕೆ, ಮತ್ತು ಇದೆಲ್ಲ ತುಂಬ ಚೆನ್ನಾಗಿತ್ತು. ನಾನು 2 ತೊಗೊಂಡೆ. ಇದೆಲ್ಲ ಯಾರಿಗೆಲ್ಲ ನೆನಪಿದೆ ಹೇಳಿದ ಅಚ್ಚು ರಂಗೋಲಿ. ನಮ್ಮೂರಲ್ಲಿ ನಾನು ತುಂಬ ಚಿಕ್ಕವಳಿದ್ದಾಗ, ಅಂದರೆ 7-8-20 ಇಯರ್ಸ್ ಬ್ಯಾಕು ಇದ್ದಾಗ ಇದನ್ನೆಲ್ಲ ಹಾಕ್ಸ್ಕೊಳ್ತಾ ಇದ್ವಿ. ಆವಾಗ 5 ರೂಪಾಯಿ ಅಷ್ಟೇ. ಇವಾಗ 30 ರುಪೀಸ್ ಹೇಳಿದ್ರು, ಬಟ್ ನಾನು ಹಾಕ್ಸ್ಕೊಂಡಿಲ್ಲ. ಇದೆಲ್ಲ 50 ರುಪೀಸ್ ಅಂತ ಹೇಳಿದ್ರು ಸರಗಳೆಲ್ಲ. ತುಂಬ ಚೆನ್ನಾಗಿತ್ತು, ಬಟ್ ನನಗೆ ಅಷ್ಟು ಇಷ್ಟ ಆಗಿಲ್ಲ, ನಾನು ತೊಗೊಳ್ಳಿಲ್ಲ. ಇಲ್ಲಿ ಒಂದು ಸರ ತೊಗೊಂಡೆ ನಮ್ಮ ಇಂಪನಾಗೆ. ನೋಡ್ತಿರ್ಬೋದು ಆರಾಮ್ಸೆ. ಇದೆಲ್ಲ 50 ರುಪೀಸ್, ಇದೆಲ್ಲ 100 ರುಪೀಸು. 50 ರುಪೀಸ್ ಕೊಟ್ಟು ತೊಗೊಳ್ಬೋದು ಆರಾಮ್ಸೆ, ಕಾಸ್ಟ್ಲಿ ಇಲ್ಲ. ಇದನ್ನು ಅವಳು ಇಷ್ಟಪಟ್ಲು, ಬಟ್ ಅದು ಏನು ಡಾಲರ್ ಇತ್ತಲ್ಲ ಅದೊಂಥರ ಇತ್ತು. ಅದು ವೈಟ್ಗಾಗ್ಬಿಡುತ್ತೆ ಒಂದು ಸ್ವಲ್ಪ ದಿನ ಆಗಿದ ತಕ್ಷಣ ಅಂತ ಹೇಳಿಬಿಟ್ಟು ಅದು ಬೇಡ ಅಂತ ಹೇಳಿ ಸ್ವಲ್ಪ ಸಿಮಿಲರೇ ಇದೆ, ಸ್ವಲ್ಪ ಚೇಂಜಸ್ ಇದೆ ಅಷ್ಟೇ. ಆ ಥರದನ್ನು ಕೊಡಿಸ್ದೆ. ನಾನಂತೂ ಎಷ್ಟು ಎಕ್ಸೈಟೆಡ್ ಆಗಿದ್ದೆ ಅಂದರೆ, ನನ್ನ ಹಸ್ಬೆಂಡು ಗಾಡಿನಲ್ಲಿ ಕರ್ಕೊಂಡೋದ್ರು. ಸ್ಟಾರ್ಟಿಂಗು ಅರ್ಧ ದೂರದಿಂದನೇ ಅವ್ರನ್ನ ವಾಪಸ್ ಕಳಿಸ್ಬಿಟ್ಟೆ. ಯಾಕಂದರೆ ಗಾಡಿನಲ್ಲಿ ಹೋದರೆ ಇದೆಲ್ಲ ಎಂಜಾಯ್ ಮಾಡೋಕ್ಕಾಗಲ್ಲ. ಹಾಗಾಗಿ ಆ ಜಾರ್ಗಳೆಲ್ಲ ಏನು ತೊಗೊಂಡಿದ್ದೆ ಅದನ್ನೆಲ್ಲ ಕೊಟ್ಬಿಟ್ಟು, ಸರಿ ನೀವು ಮನೆಗೆ ಹೋಗಿ ಆರಾಮಾಗಿ ರೆಸ್ಟ್ ಮಾಡಿ, ನಾವು ಸುತ್ತಾಡ್ಕೊಂಬರ್ತೀವಿ ಅಂತ ಹೇಳಿ ನಾನು ನಮ್ಮ ಇಂಪನ ಸುತ್ತಾಡ್ಕೊಂಡು ಕೆಲವೊಂದು ಐಟಮ್ಗಳು ಪರ್ಚೇಸ್ ಮಾಡಿಕೊಂಡು ಹೋಯ್ತು. ಒಂದು ಬಜೆಟ್ ಏನು ಇಟ್ಕೊಂಡು ಹೋಗಿದ್ದೆ ನಾನು, ಅದರ ಲಿಮಿಟ್ ಕ್ರಾಸ್ ಆಗಿ ಹೋಯಿತು. ಓಕೆ, ಒನ್ ಟೈಮ್ ಅಲ್ವಾ, ಅನ್ನೆಸೆಸರಿ ಯಾವುದು ತೊಗೊಂಡಿಲ್ಲ, ನೆಸೆಸಿಟಿ ಇರೋವಂಥದ್ದೇ ತೊಗೊಂಡಿದ್ದೆ. ಹಾಗಾಗಿ
ಓಕೆ ಅಂತ ಹೇಳಿ ಸುಮ್ಮನೆ ಆದೆ. ಫುಲ್ ಜಾಮು ಅಂಗಡಿಗಳು, ಜನ ಅಂತೂ ಇಷ್ಟು ಕ್ರೌಡ್ ಇತ್ತು. ನಾನು ಹೋದ ವರ್ಷ ಎಲ್ಲ ಇಷ್ಟು ಎಂಜಾಯೇ ಮಾಡಲಿಲ್ಲ. ಹೋದ ವರ್ಷ ಅಲ್ಲ, ಲಾಸ್ಟ್ ಟೈಮ್ ಜಾತ್ರೆ ಆದಾಗ 5 ಇಯರ್ಸ್ ಬ್ಯಾಕು ಇದು ನಾನು ಬರಲೇ ಇಲ್ಲ ಈ ಕಡೆ ಎಲ್ಲ, ಮನೆಯಲ್ಲೇ ಇದ್ವಿ. ಚೆನ್ನಾಗಿತ್ತು ಇದೆಲ್ಲ, ನನಗಂತೂ ಸಖತ್ ಖುಷಿಯಾಗೋಯಿತು. ನೋಡ್ತಾ ಇರ್ಬೋದು, ಇಲ್ಲ ವ್ಯಾಲೆಟ್ಸ್ ಎಲ್ಲ ಇತ್ತು. ನನಗೆ ನೆಸೆಸಿಟಿ ಇರಲಿಲ್ಲ, ಹಾಗಾಗಿ ನಾನು ತೊಗೊಳ್ಳಿಲ್ಲ. ನಾನು ಇವನ್ನೆಲ್ಲ ತೊಗೊಂಡೋಗಿದ್ದಿದ್ರೆ ಮನೇಲಂತೂ ಸರಿ ಉಗಿತಾಯಿದ್ರು. ಇಲ್ಲೇ ಲೆಗ್ಗಿನ್ಸ್ ಎಲ್ಲ ಹಾಕ್ಕೊಂಡಿದ್ರು. ನಂಗೆ ಕ್ವಾಲಿಟಿ ಅಷ್ಟು ಇಷ್ಟ ಆಗಲಿಲ್ಲ. ನೋಡಿದೆ 3/4 ಇತ್ತಂತ ಹೇಳಿ, ಬಟ್ ಕ್ವಾಲಿಟಿ ಅಷ್ಟು ಇಷ್ಟ ಆಗಲಿಲ್ಲ. ಎಲ್ಲ ಸೈಜು ಒಂದೇ ಅಂತೆ. ಸೊ ಹಾಗಾಗಿ ಬೇಡ ಅಂತ ಬಂದೆ. ಇಲ್ಲೆಲ್ಲ 100 ರುಪೀಸ್, 150 ರುಪೀಸ್ ಬ್ಯಾಗ್ಸ್ ಎಲ್ಲ ಇತ್ತು. ನನಗೆ ತುಂಬ ಕಾಲು ನೋವಾಗಿ ಸ್ಟಾರ್ಟ್ ಆಗಿಬಿಟ್ಟಿತ್ತು ಓಡಾಡಿ. ಹಾಗಾಗಿ ನಾನು ಏನೂ ತೊಗೊಳ್ಳಿಲ್ಲ. ಇಲ್ಲಿ ಬ್ಯಾಂಗಲ್ಸ್ ತೊಗೊಂಡ್ವಿ, ಅವಳಿಗೆ ಮತ್ತು ನನಗೆ ಇಬ್ಬರಿಗೂ ಬ್ಯಾಂಗಲ್ಸ್ ತೊಗೊಂಡ್ವಿ. ಬ್ಯಾಂಗಲ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಸಿಂಗಲ್ ಹಾಕ್ಕೊಂಡ್ರೆ ಸಾಕು, ಕೈ ತುಂಬ ಕಾಣಿಸ್ತಾ ಇತ್ತು, ಚೆನ್ನಾಗಿತ್ತು. ನಾನು ಕೂಡ ಟ್ರೈ ಮಾಡಿದೆ. ಒಂದು 3 ಪೇರ್ ತೊಗೊಂಡೆ ನಾನು ಕೂಡ. ತುಂಬ ಚೆನ್ನಾಗಿತ್ತು, ನನಗಂತೂ ತುಂಬ ಇಷ್ಟ ಆಯ್ತು ಈ ಥರ. ಇನ್ನೊಂದು ಸ್ವಲ್ಪ ತೊಗೋಬೋದಿತ್ತು, ಬಟ್ ನನ್ನ ಬಡ್ಜೆಟ್ ಆಲ್ರೆಡಿ ಕ್ರಾಸ್ ಆಗಿತ್ತು, ಹಾಗಾಗಿ ನಾನು ಇದು ತೊಗೊಳ್ಳಿಲ್ಲ. ಇದು ಲಾಸ್ಟ್ ಮನೆಗೆ ಬರೋ ಟೈಮಲ್ಲಿ ತೊಗೊಂಡಿದ್ದು. ನೋಡ್ತಾ ಇರ್ಬೋದು, ಇಷ್ಟು ದಪ್ಪ ಇದೆ, ಕೈಗೆ ಹಾಕ್ಕೊಂಡ್ರೆ ಸಾಕು. ಇಷ್ಟು ವರ್ಕಿಂಗ್ ವುಮೆನ್ಸ್ಗೆ ಬಳೆ ಹಾಕಲೇಬೇಕು ಅನ್ನೋರು ಕೆಲವರು ಇರ್ತಾರೆ, ಬಟ್ ಆಫೀಸಲ್ಲಿ ಅಲೌಡ್ ಇರೋಲ್ಲ ಅಥವಾ ಪರ್ಮಿಷನ್ ಇರೋಲ್ಲ. ಆ ಥರ ಇರೋರಿಗೆ ಇದು ಓಕೆ. ಒಂದೊಂದು ಸಿಂಗಲ್ ಬಳೆ ಅಥವಾ ಸೈಡ್ ಬಳೆ ಥರನೂ ಹಾಕ್ಕೋಬೋದು, ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಕೊಂಡು ಸೈಡ್ ಬಳೆ ಥರ ಯೂಸ್ ಮಾಡ್ಕೋಬೋದು. ನನಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ಬ್ಲ್ಯಾಕ್ ಮತ್ತು ಗೋಲ್ಡು ನೋಡಿದೆ, ಬಟ್ ಅದೆರಡೂ ಕಲರ್ ಇರಲಿಲ್ಲ ಇದರಲ್ಲಿ. ಹಾಗಾಗಿ ನಾನು ಇದನ್ನೇ ಚೂಸ್ ಮಾಡಿಕೊಂಡೆ. ಇದ್ರ ಬ್ಯಾಂಗಲ್ಸ್ ಎಲ್ಲ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಇದು ಅವಳಿಗೆ ಚೆಕ್ ಮಾಡ್ತಾ ಇದ್ದೀನಿ ಸೈಜು. ನನ್ನ ಒಂದು ಕೈಯಲ್ಲಿ ವೀಡಿಯೋ ಮಾಡ್ತಾಯಿದ್ದೆ, ಫೋನ್ ಹಿಡ್ಕೊಂಡು, ಇನ್ನೊಂದು ಕೈಯಲ್ಲಿ ಲಗೇಜ್ ಇಟ್ಕೊಂಡಿದ್ದರಿಂದ ನನಗೆ ಅವಳಿಗೆ ಹಾಕೋಕ್ಕಾಗಲಿಲ್ಲ. ನೀನೇ ಹಾಕ್ಕೊಮ್ಮ ಅಂತ ಹೇಳಿದೆ ಅವಳಿಗೆ ನಾನು. ನನಗಂತೂ ಬ್ಯಾಂಗಲ್ಸ್ ತುಂಬ ಇಷ್ಟ ಆಯಿತು. ಎಲ್ಲದನ್ನೂ ಒಂದೊಂದು ಪೇರ್ ತೊಗೊಬಿಡೋಣ ಅನ್ನೋಷ್ಟು ಆಸೆ ಆಗ್ತಾಯಿತ್ತು, ಬಟ್ ಏನು ಮಾಡ್ತೀರಾ, ಅಮೌಂಟ್ ಬೇಕಲ್ವ, ಅದಕ್ಕೆ ಅಂತಲೇ. ಸೊ ಹಾಗಾಗಿ ಸುಮ್ಮನೆ ಆದೆ. ಒಂದು 3 ಪೇರ್ 3 ಕಲರ್ ತೊಗೊಂಡೆ ನಾನು. ಆಲ್ಮೋಸ್ಟ್ ಟೈಮ್ ಜಾಸ್ತಿ ಆ ಪಿಂಗಾಣಿ ಜಾರ್ ತೊಗೊಳ್ಳೋ ಹತ್ರ ಅಲ್ಲಿ ಬಿಟ್ಟರೆ ಇಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದು. ಈಗ ರಿಟರ್ನ್ ಮನೆಗೆ ಹೋಗ್ತಾ ಬರ್ತಾ ಇದ್ವಿ. ಇದು ಆಂಜನೇಯ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನದ ಒಳಗಡೆಯಿಂದ ಆಚೆ ದೇವರು ಬರ್ತಾ ಇತ್ತು. ಸೊ ಹಾಗಾಗಿ ಅದೊಂದು ಜಸ್ಟ್ ಕ್ಲಿಪ್ಪಿಂಗ್ ತೊಗೊಂಡೆ ದೇವಿದು. ಯಾವ ದೇವ್ರಂತ ನಂಗೆ ಗೊತ್ತಾಗಲಿಲ್ಲ, ಹಾಗಾಗಿ ಇದು ಒಂದು ವಿಡಿಯೋ ತೊಗೊಂಡೆ. ಇದು ಅದರ ನೆಕ್ಸ್ಟ್ ಡೇ ಅಲ್ಲ, ಅದರ ನೆಕ್ಸ್ಟ್ ಡೇ ಅಂದರೆ ಲಾಸ್ಟ್ ಡೇ ದೇವರೆಲ್ಲ ವಾಪಸ್ ಹೋಗುವಂಥ ದಿನ. ಈಗ ಆಲ್ಮೋಸ್ಟ್ ಅದು 10:30 ಆಗಿತ್ತು. ನಾನು ಇವಾಗ ವೀಡಿಯೋ ಮಾಡ್ಕೊಂಡು ಬಂದು ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇರೋದು. ಇದು ಲಾಸ್ಟ್ ಡೇ, ಹಬ್ಬದ ದಿನ. ನೀವು ನಂಬ್ತೀರಾ ಇಲ್ಲ ಗೊತ್ತಿಲ್ಲ, 12 ಗಂಟೆ, ಇವಾಗ ಆ್ಯಕ್ಚುಲಿ 1 ಗಂಟೆ ನಾನು ವೀಡಿಯೋ ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇರೋದು. ಬಟ್ 12 ಗಂಟೆ ಆದ್ರೂ ಇನ್ನೂ ದೇವರುಗಳು ಬಡಿಯೋ ಶಬ್ದ ಕೇಳಿಸ್ತಾ ಇತ್ತು ನನಗೆ. ಅಂದರೆ ಫುಲ್ ಕಂಪ್ಲೀಟ್ ಊರು ಮೆರವಣಿಗೆ ಮಾಡಿ ಆಮೇಲೆ ಇವನ್ನ ದೇವ್ರುಗಳನ್ನ ಕಳಿಸ್ಕೊಡ್ತಾರೆ. ಸೊ ಹಾಗಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾನಂತೂ ತುಂಬ ಹೊತ್ತು ನೋಡಿದೆ. ಫಸ್ಟು 3 ದೇವ್ರು ಮಾತ್ರ ಬಂದವು. ಅವು ಕುಣಿಯೋದನ್ನಂತೂ ನೋಡೋದಕ್ಕೆ ಒಂಥರ ಖುಷಿ, ಬಟ್ ನನಗೆ ಯಾವ ದೇವ್ರು ಅಂತಲೇ ಅರ್ಥ ಆಗಲಿಲ್ಲ. ನನಗೂ ಸ್ವಲ್ಪ ಕಡಿಮೆ ಇದ್ರದ್ದೆಲ್ಲ ಐಡಿಯಾ ಯಾವ್ಯಾವ ದೇವ್ರು ಅಂತ. ನನಗೂ ನಮ್ಮ ಪಾಪನ ಕೇಳಿದೆ ಯಾವ ದೇವ್ರು ಇದು ಅಂತ, ಗೊತ್ತಿಲ್ಲ ಅಂತ ಹೇಳಿದ್ಲು ಅವಳು ಕೂಡ. ಆಮೇಲೆ ಮತ್ತೆ ಒಂದು ಬಂದು ಆ್ಯಡ್ ಆಯಿತು, ಇನ್ನೊಂದು. ಟೋಟಲ್ 4 ಆಯ್ತು. ಇಲ್ಲಿ ನೋಡಿದ್ರೆ 5 ದೇವ್ರು ಇದ್ದಿದ್ದು. 5 ದೇವರಲ್ಲಿ ರಥದ ಮೇಲೆ ಬರ್ತಾ ಇದ್ವಲ್ಲ ದೇವರು, ಅದ್ರ ಜೊತೆ ಒಂದು ದೇವರು ಬಂದು ಇದೇ ಥರ. ಬಟ್ ಅವ್ರು ಏನಕ್ಕೆ ಅಂತ ಗೊತ್ತಿಲ್ಲ, ಅವರೊಬ್ಬರು ಸಪ್ರೇಟಾಗಿ ಬರ್ತಾಯಿದ್ರು.
ಸಾರಿ ಕೋಲ್ಡ್ ಆಗಿದೆ, ಹಾಗಾಗಿ ನನಗೆ ಸ್ವಲ್ಪ ವಾಯ್ಸ್ ಓವರ್ ಕೊಡುವಾಗಲೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾಯಿದೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಅಲಂಕಾರ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು. ನೋಡಿ ಇವರು ಮಾತ್ರ ಸಪ್ರೇಟಾಗಿ ಬಂದರು, ಏನಕ್ಕಂತ ಅರ್ಥ ಆಗಲಿಲ್ಲ. ಆಮೇಲೆ ಇದರಲ್ಲಿ ದೇವರು ಮೆರವಣಿಗೆ ಬಂತು, 2 ದೇವರು. ಆಲ್ಮೋಸ್ಟ್ ಏನಿಲ್ಲ ಅಂದ್ರೆ 1 ಅವರಷ್ಟು ನಮ್ಮ ಮನೆ ಮುಂದೆ, ಇದು ನಮ್ಮ ಚಿಕ್ಕತ್ತೆ ಮನೆ ಮುಂದೆ, ನಮ್ಮ ಚಿಕ್ಕ ಮಾವ ಇದ್ದಾರಲ್ಲ ಅವ್ರ ಮನೆ ಮುಂದೆ ಕುಣಿದಿದ್ದು. ನಾವು ಮನೆ ಮೇಲೆ ಮನೆಯಿಂದ ಒಳಗಡೆಯಿಂದ ಬಾಲ್ಕನಿಯಿಂದ ವಿಡಿಯೋ ಮಾಡ್ಕೊಂಡಿದ್ದು. ಇದೆಲ್ಲ ಕುಣಿದಿದ್ದೆಲ್ಲ ಆದಮೇಲೆ ಎಲ್ಲರೂ ಅವ್ರವ್ರ ಮನೆ ಬಾಗ್ಲಿಗೆ ಬಂದಂಗೆ ಈಡ್ಗೈ ಹಾಕಿ ನಮಸ್ಕಾರ ಮಾಡಿಕೊಂಡು ಕಳಿಸಿದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಆ ಲೈಟಿಂಗ್ಸಿಗೆ ಏನಾಗ್ತಿತ್ತು, ಆ ಲೈಟಿಂಗ್ ರಿಫ್ಲೆಕ್ಟ್ ಆಗ್ತಾ ಇರೋದ್ರಿಂದ ನನಗೆ ಫೋಟೋಸ್ ವೀಡಿಯೋಸ್ ನೀಟಾಗಿ ಬರ್ತಾನೆ ಇರಲಿಲ್ಲ. ಯಾರೇ ಫೋಟೋಸ್ ತೊಗೊಂಡ್ರು ನೀಟಾಗಿ ಕಾಣಿಸ್ತಾನೆ ಇರಲಿಲ್ಲ, ಹಾಗಾಗಿತ್ತು ಇದು. ನಾನು ಓಕೆ ಇಷ್ಟು ಬರುತ್ತೋ ಅಷ್ಟು ಎಷ್ಟಾಗುತ್ತೋ ಅಷ್ಟು ನಾನು ಮಾಡೋದಕ್ಕೆ ಟ್ರೈ ಮಾಡಿದೆ.